ಸರ್ ವೆಂಕಟೇಶ್ ಸರ್ ಒಂದು ಪರಿಚಯ ಇದೆ ಸರ್ ಮಕ್ಕಳಿಗೆ, ನಿಮ್ಮ ಊರು ಮತ್ತು ಎಲ್ಲಿಂದ? ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ನಿಮ್ಮ ಈ ಆಲೆಟ್ಟಿ ಗ್ರಾಮದಲ್ಲಿ ನಾನು ಉಪ ವಲಯ ಅರಣ್ಯಾಧಿಕಾರಿ ಕೆಲಸ ಮಾಡ್ತಿದ್ದೇನೆ. ನನ್ನ ಪರಿಚಯ ಇಷ್ಟು ಸಾಕು. ಮೇಡಮ್ ಒಂದು ಹೇಳಿ. ಮೇಡಮ್ ಅವರು ವಾರಿಜ ಅಂತ. ನಮ್ಮದು ವಾರಿಜ MD ಅಂತ ಹೆಸರು. ನಾನು ಬೀಟ್ ಫಾರೆಸ್ಟ್ ಆಗಿ ಕೆಲಸ ಮಾಡ್ತೇನೆ. ಮತ್ತು ನಮ್ಮದೊಂದು 20 ಸೊ ಆಯಿತು, ಮಳೆ ಬಂತು. ಮಳೆ ಬಂದಾಗ ಡೈರೆಕ್ಟ್ ನೀವೇನಾದ್ರು ಒಂದು ತಿಂಗಳು ಮಳೆ ಬಂತು ಅಂತ ಆದರೆ ಈ ಥರ ಫಾರೆಸ್ಟ್ ತುಂಬಿದ್ರೆ ಎಲ್ಲ ಮಣ್ಣು ಹೊತ್ಕೊಂಡು ಹೋಗಿ ಮಣ್ಣಿನ ಸವಕಳಿ ಆಗ್ತದೆ. ನಿಮ್ಮ ನದಿಯೆಲ್ಲ ತುಂಬಿ ಆಮೇಲೆ ಏನಾಗ್ತದೆ, ನದಿ ಮಾಹಿತಿ ಬೇಕಾಯ್ತಪ್ಪ ಅಂತ. ಅದೇ ನಿಮಗೆ ಇರುವಂಥ ನಾಲೆಡ್ಜು, ಅದೇ ನಿಮ್ಗೆ ಲಾಭ. ಫಾರೆಸ್ಟಲ್ಲಿ ಟ್ರೆಕ್ಕಿಂಗ್ ಬಂದಾಗ ಎಂಜಾಯ್ಮೆಂಟ್ ಜೊತೆಗೆ ಒಂದು ನಾಲೆಡ್ಜ್ ಪಡ್ಕೊಳ್ತೀರಿ ನೀವು, ಅದು ಪ್ಲಸ್. ಈಗ ನೀವು ಸಣ್ಣವ್ರು ಇರೋದ್ರಿಂದ ನಿಮಗೆ ನಾಲೆಡ್ಜ್ ಬೇಕಾಗಿಲ್ಲ ಅನಿಸ್ತದೆ, ನಾನು ಎಂಜಾಯ್ಮೆಂಟ್ ಮಾಡುವ ಅಂತ. ಪ್ಲಸ್ ಒತ್ತಾಯಕ್ಕೆ ಬಂದಿರ್ಬೋದು, ಅವ್ರು ಏನೋ ಕರೀತಾರೆ, ಟೀಚರ್ ಏನೋ ಬೈತಾರೆ ಅಂದ್ಕೊಂಡು ಬಂದಿರ್ಬೋದು. ಬಟ್ ಅದು ಲಾಭ ನಿಮಗೆ ಮುಂದೆ ಸಿಗ್ತದೆ. ಇವಾಗ ನೀವೇನು ಬರ್ಕೊಳ್ತೀರಲ್ಲ ಆ ಬುಕ್ಕಲ್ಲಿ ಇವತ್ತಷ್ಟೇ ಬರೆದಿರ್ತೀರಿ, ಎಷ್ಟು ನೋಡ್ತೀರಿ ಅದನ್ನು? ನೋಡ್ಲಿಕ್ಕೆ ಸಾಧ್ಯ, ಎಲ್ಲ ಬಿಸಾಡ್ಬಿಡ್ತೀರಿ. ಅದಕ್ಕೆ ನೀವು ತಿಳ್ಕೊಳ್ಳಿ, ಅಂದರೆ ಧೂಪನ ಯಾವ ಮರದಿಂದ ನಾವು ಮಾಡ್ತೇವೆ, ಹೇಗೆ ಮಾಡ್ತೇವೆ. ಈಗ ರಬ್ಬರಲ್ಲಿ ನೀವು ಹೇಳಿದಾಗೆ ಅದನ್ನು ಇರಬೇಕು. ಆ ಫಾರೆಸ್ಟ್ ಇದ್ದಾಗ ಏನಾಗ್ತದೆ, ಆ ದೇಶ ಅಂತ ಹೋಲಿಸ್ಕೊಂಡ್ರೆ ಆ ದೇಶ ಚೆನ್ನಾಗಿರ್ತದೆ. ನಿಮ್ಮ ರಾಜ್ಯ ಅಂತ ಹೋಲಿಸ್ಕೊಂಡ್ರೆ ಆ ರಾಜ್ಯ ಚೆನ್ನಾಗಿರ್ತದೆ. ಅಂದರೆ ಮಳೆ, ಬೆಳೆ, ಗಾಳಿ ಇದೇನು ಈಗ ಅರಣ್ಯ ಇರೋದ್ರಿಂದ ನಮಗೆ ಹೆಚ್ಚಿನ ಅನುಕೂಲ ಏನು, ಒಬ್ಬೊಬ್ಬರು ಹೇಳ್ತಾ ಹೋಗ್ಬೇಕಾಯ್ತಾ. ಈ ಫಾರೆಸ್ಟ್ ಇರೋದ್ರಿಂದ, ಫಾರೆಸ್ಟಿಂದ ಏನು ಲಾಭ ಇದೆ ಮುಂದೆ ಹೇಳ್ತಾ ಹೋಗಿ. ಅದು ಮಜಾ ಏನು ಲಾಭ? ಸಣ್ಣದಾಗಿ ಸ್ವಚ್ಛ ಗಾಳಿ ಸಿಗ್ತದೆ. ಓಕೆ, ನಿಂದು ಹೇಳು. ನೋಡ್ಬೋದು. ನೀವು ಹೇಳ್ಬೇಡ, ಯಾಕೆ ಬೇಕು ಅರಣ್ಯದಿಂದ ಏನು ಪ್ರಯೋಜನ? ಸರಿ ನೆನ್ಪಿಟ್ಕೊಳ್ಳಿ, ಈಗ ಪ್ರಾಣಿ ಆಯಿತು, ಸ್ವಚ್ಛ ಗಾಳಿ ಆಯಿತು, ಮತ್ತು ರಿಪೀಟ್ ಆಗಿ ಬರ್ತಾನೆ. ಹೌದು. ಆಹಾರ. ಹಾಂ ಸರಿ ಸರಿ ಸರಿ. ಆಹಾರ ನಮಗಲ್ಲ, ಪ್ರಾಣಿ ಪಕ್ಷಿಗಳಿಗೆ ಆಹಾರ. ಹಿಂದೆ ಹೇಳಿ ದೊಡ್ಡ ಮಟ್ಟದ ತಯಾರು ಮಾಡಿ ನಂತರ 2000 ಜನ ಸೇರಿ ಬೆಳ್ಳಾರಿಗೆ ಹೋಗಿ, ಬೆಳ್ಳಾರಿಯಿಂದ ಅವರು ಮತ್ತೆ 4 ಸೇನೆಯ 4 ವಿಭಾಗಗಳಾಗಿ ಮಂಗಳೂರಲ್ಲಿ ಅಂತಿಮವಾಗಿ ಏಪ್ರಿಲ್ 5ಕ್ಕೆ ಅವರು ಬ್ರಿಟಿಷರನ್ನು ಮಂಗಳೂರಿಂದ ಹೊರಗೆ ಹಾಕ್ತಾರೆ. ಅಲ್ಲಿಂದ 13 ದಿವಸ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಆಡಳಿತ ಮಾಡ್ತಾರೆ. ಈ ಭಾಗ ನಮ್ಮ ಹಿರಿಯರು ಹೋದವರು. ಕೊಡಗು ಮಂಗಳೂರು ಹೋದಾಗ ಮತ್ತೆ ತುಂಬ ಜನ ಸೇರಿಕೊಳ್ತಾರೆ. ಇಲ್ಲಿ ಕೆದಮಾಡಿ ರಾಮಾಯಗೌಡ ಅಂತೇಳಿ, ಕೆದಮಾಡಿ ಅಂದರೆ ಒಬ್ಬರಡ್ಕೆ ಹತ್ರ, ಕೆದಮಾಡಿ ರಾಮಾಯಗೌಡ ಅಂತೇಳಿ ಅದರ ಇಲ್ಲಿನ ತಾಯಿರಿಯ ನೇತೃತ್ವ ವಹಿಸ್ಕೊಳ್ಳೋದು. ಮತ್ತು ಒಬ್ಬರು ಗುಡ್ಡೆಮನೆ ಅಪ್ಪೇಗೌಡ ಅಂತಿದ್ರು, ಅವ್ರನ್ನ ಕೋಟೆಯಲ್ಲಿ ಹ್ಯಾಂಗ್ ಮಾಡಿ, ಮಡಿಕೇರಿ ಕೋಟೆಯಲ್ಲಿ. ಉಳಿದಾಗ ಇಲ್ಲಿ ಲಕ್ಷ್ಮಪ್ಪ, ಬಂಗಾರಸ, ಉಪ್ಪಿನಂಗಡಿ, ಮಂಜ ಮತ್ತು ಇದು 2 ಭಾಗದಲ್ಲಿ ಇದೆಂಥದ್ದು. ಮತ್ತು ಹೊಲ್ವೆ ಯಾವುದು? ಇದು ಸರಳಿ ಯಾವುದು? ಸರಳಿ ಸರಿ ಸರಿ. ಸುತ್ತ ಕಾಣುವ ಮರ ಈ ಸರ್ಕಲ್. ಮತ್ತೆ ಅಲ್ಲ ಇದು ಯಾವುದು? ತಿರುವೆ ಅಲ್ಲ, ಈ ಬೇಂಗ ಇರಲಿಲ್ಲ, ಬರೀ ಹೆಸರು ಬರೀ ಬೇಂಗ. ಮತ್ತೆ ಸಿಲ್ವೆ, ಬೇಂಗ, ಸಿಲ್ವೆ ಮತ್ತೆ ಎಂತ. ಯಾರಲ್ಲಿ ಮಾಹಿತಿ ಇರ್ತದೆ, ಯಾರು ಮಾತಾಡ್ತಾರೆ ಅವರಲ್ಲಿ ಲೀಡರ್ಶಿಪ್, ನಾಯಕತ್ವ ಉಳ್ಕೊಳ್ತದೆ, ಬೆಳೀತದೆ. ಇದು ನಿಮಗೆಲ್ಲ PUC ದಾಟಿದ ನಂತರ ಫಲಕ್ಕೆ ಬರ್ತದೆ. ಯಾಕೆಂದರೆ ನಮ್ಮ ಅದು ತುಂಬ ವರ್ಷದಿಂದ ಇದರಲ್ಲಿ ಈ ಕೆಲಸ ಮಾಡಿದ ಕಾರಣ ನಮಗೆ ಅದರ ಅನುಭವ ಇದೆ. ಮಕ್ಕಳು ಅದನ್ನು ಹೇಗೆ ಇದನ್ನು ತಗೊಳ್ತಾರೆ ಅಂತ. ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾರೆ, ಕಲಾಕ್ಷೇತ್ರಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಬೇರೆ ಸಾಮಾಜಿಕ ಬೇರೆ ಕ್ಷೇತ್ರಗಳಿಗೆಲ್ಲ ಮಕ್ಕಳು ಹೋಗುವಾಗ ನಿಮಗೆ ಈ ತಿಳುವಳಿಕೆಗಳು ಭಾಳ ಅಗತ್ಯ. ಯಾರೋ ಒಬ್ಬ ಮಾಸ್ಟ್ರು ಪಕ್ಕನೇ ಏನಾದರೂ ನಿಮ್ಮ ಹತ್ರ ಮಕ್ಕಳೇ ಫಾರೆಸ್ಟ್ನವರು ಹಾಲು ಮಡ್ಡಿ ಮರ ಅಂತ ಹಾಲು ಕಲೆಕ್ಟ್ ಮಾಡ್ತಾರೆ ಅಂತ ಕೇಳಿದರೆ ಯಾರು ಉತ್ತರ ಕೊಡೋರು, 100 ಮಕ್ಕಳು ಇದ್ದರೂ ಉತ್ತರ ಕೊಡೋರಿಲ್ಲ. ಆದರೆ ನೀವು ಒಬ್ಬರು ಎದ್ದು ನಿಂತು ಬಿಡ್ತೀವಿ. ನಾವು ನೋಡಿದ್ದೇವೆ, ನಮ್ಮೂರಲ್ಲಿ ನಮ್ಮ ಫಾರೆಸ್ಟ್ ಆಫೀಸರ್ ಕರ್ಕೊಂಡು ಹೋದ್ರು, ಮಾಹಿತಿ ಕೊಟ್ಟರು ಅಂತ. ಮತ್ತು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಅನಿಲ ರೀತಿಯಲ್ಲೇ ಬರೋದು, ಬರೀ ಗ್ಯಾಸ್ ಮಾತ್ರ. ಇದೆಲ್ಲ ಫಿಲ್ಟರ್ ಆಗಿ ಅದು ವೇಸ್ಟ್, ಗ್ಯಾಸ್ ವೇಸ್ಟ್ ಎಲ್ಲ ಗ್ಯಾಸಲ್ಲಿ ವೇಸ್ಟ್ ಇರ್ತಾರೆ. ಮತ್ತೆ ಪುನಃ ಪೇಪರ್ದು ಇದು ಅದರದ್ದು. ಆಮೇಲೆ ಈ ಗ್ಯಾಸ್ ಬಂದ ಕೂಡಲೇ ಅದನ್ನ ಆಫ್ ಮಾಡಿಬಿಟ್ಟು ಅದೇ ಇದರ ಗ್ಯಾಸ್ ಮೇಲೆ ರನ್ ಆಗುತ್ತೆ ಜನರೇಟರ್. ಗ್ಯಾಸ್ ಯೂಸ್ ಆಗಲ್ಲ.